ಇಲ್ಲಿದ್ದಾನೆ ಮೇನ್ ಕ್ಯಾರೆಕ್ಟರ್. ಗೈಸ್ ನಾನು ಹೊಸ ಐಫೋನ್ 17 Pro Max ತಗೊಂಡೆ. ಯಾವತ್ತು ನಮಗೋಸ್ಕರ ಬದುಕಬೇಕು ಜಾನ್ಸಿ, ಬೇರೆಯವ್ರಿಗೋಸ್ಕರ ಅಲ್ಲ. ಈಟ್ ಹೆಲ್ದಿ. ನೀನು ಈಟ್ ಹೆಲ್ದಿ ಅಮ್ಮ. ಈಟ್ ಹೆಲ್ದಿ ಬಿಡಿ ಗೈಸ್, ಫಸ್ಟ್ ಈಟ್. ಕೊಟ್ಟಿರೋ ಶಾಕು ಏನು ಹೇಳ್ಬೇಕು ಹೇಳಿ. ನಾನು ಫೆಬ್ರವರಿ 20, 2003 ಹುಟ್ಟಿದ್ದೆ ನಾನು. ಅವತ್ತು ಕೊಟ್ಟಿದ್ದ ಖುಷಿಗಿನ್ನ ಇದೇ ಫೆಬ್ರವರಿ 4 ಕೊಟ್ಟಲ್ಲ ನೀನು, ಅದನ್ನು ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವು ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಮಗೆ, ಎಲ್ಲಿ ಏನು ಫೋನ್ ಬರುತ್ತೋ ಏನೋ. ಬಟ್ ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಒಂದು ಮಾತು, ನಿಮ್ಮನ್ನು ದೂರ ಕಳಿಸಿದ ತಕ್ಷಣವೇ ನೀವು ಏನು ಮಾಡ್ತೀರಾ ಇಲ್ಲಿ ಬಂದು. Hi guys, welcome back to my channel. ಬನ್ನಿ ಇವಾಗ ಭಾವನ್ ಮಕ್ಳನ್ನ ತೋರ್ಸೋಣ. ಯಶಿಕಾ, ಸೇ ಹಾಯ್. ವಾಟ್ ಯು ವಾಂಟ್ ಟು ಟೆಲ್ ಟು ಮೈ ವ್ಲಾಗ್? ಯಶಿಕಾ ನನ್ನ ವ್ಲಾಗ್ಸ್ನೆಲ್ಲ ನೋಡಿ ಅವಳು ಸೆಲ್ಫ್ ವ್ಲಾಗಿಂಗ್ ಮಾಡ್ತಾಳಂತೆ ಮನೇಲಿ. ಓಕೆ, ಇವಾಗ ಯುವನ್ ಸೇ ಹಾಯ್ ಟು ಎವ್ರಿ ಒನ್. ಹಾಯ್ ಗಾಯ್ಸ್. Hi guys. Everyone subscribe to Siri Akka's channel. Everybody subscribe to Siri Akka's channel. ಇವನ್ನ ನೋಡಿರ್ತೀರ ನೀವು ಬರ್ಮಿಂಗ್ಹ್ಯಾಮ್ ವ್ಲಾಗಲ್ಲಿ. ಇಲ್ಲಿದ್ದಾಳೆ ಇವಳು, ಹೊಸ ಎಂಟ್ರಿ, ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಿರೋದು. ಸಂಜನಾ ಅಂತ ನನ್ನ ಕಸಿನ್ ಇವಳು. ಹೇಳು ಏನಾರು. ಇವಳು ವ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ಲು, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಏನು ಹೇಳಬೇಕು ನಾ? ಏನಾರು ಒಂದು ಹೇಳು. ನೋಡಿ ಗೈಸ್, ಒಂದು ವಾರ ಆಯ್ತು ಹುಷಾರಾಗಿ ಇವಾಗ ಬಂದಿದ್ದಾಳೆ. ಆಗಲೇ ಬ್ಲಾಗ್ ಹೌದು, ಹಿಂಗೆ ಆಕ್ಟಿವ್ ಆಗಿ ಇಟ್ಕೊಂಡು ಚೆನ್ನಾಗಿ ತಿನ್ಕೊಂಡಿದ್ರೆ ಏನಾಗುತ್ತೆ ಹೇಳಿ. ಇಲ್ಲ ಗೆಸ್ ತಿಂತೀನಿ. ಸೊ ಇಲ್ಲಿದ್ದಾನೆ ಮೇನ್ ಕ್ಯಾರೆಕ್ಟರ್. ಬಿಡು ಫೋನ್ ಬಿಡು. ಏನು ಅನಿಸ್ತಿದೆ ನಿಂಗೆ? ನಿಮ್ಮ ಅಕ್ಕಂಗೆ ಹುಷಾರಿರಲಿಲ್ಲ, ಹೌ ವಾಸ್ ಯುವರ್ ರಿಯಾಕ್ಷನ್? ಸೈಕ ಇತ್ತು ಒಂದೆರಡು ದಿನ ಫುಲ್ಲು. ಕರೆಕ್ಟಾಗಿ ಮಾತಾಡು. ಒಂದೆರಡು ದಿನ ಫುಲ್ಲು ಒಂಥರ ಶಾಕ್ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸಮಾಧಾನ ಆಯ್ತು. ನಿನಗೆ ಯಾರು ಇಷ್ಟ ಜಾಸ್ತಿ, ಅಪ್ಪ ಅಮ್ಮನ ಸಿರಿನಾ? ಅಂದ್ರೆ ಎಲ್ಲ ಟೈಮಲ್ಲೂ ನಮ್ಮ ಅಕ್ಕ, ಕೆಲವೊಂದು ವಿಚಾರದಲ್ಲಿ ನಮ್ಮ ಅಪ್ಪ ಅಮ್ಮ. ಹಂಗೆ ಜಾಸ್ತಿ ಅಕ್ಕ ಅಷ್ಟೇ. ಅದಕ್ಕೆ ಟೆನ್ಷನ್ ಆಗೋಗಿತ್ತು ನಿಂಗೂ ನಿಮ್ಮ ಅಕ್ಕಂಗೆ ಹುಷಾರಿರ್ಲಿಲ್ಲ ಅಂತ. ನನ್ನ ಐಫೋನ್ ಏನೋ ಹೇಳ್ತಾಳಂತೆ ಸತ್ಯ. ರಾಜು ಪಾಪ ಟೆನ್ಷನ್ ಆಗೋಗಿದ್ದ. ಎರಡು ಟೆನ್ಷನ್. ಫಸ್ಟ್ ಟೆನ್ಷನ್ ಏನಾಗಿದ್ದ ಅಂದ್ರೆ, ಅಯ್ಯೋ ಅಕ್ಕ ಹೋಗಿಬಿಟ್ಲ, ಫಸ್ಟ್ ಟೆನ್ಷನ್. ಎರಡನೇ ಟೆನ್ಷನ್ ಅವನಿಗೆ ಐಫೋನ್ ಸಿಗುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ನನ್ನ ಫೋನ್ ಖುಷಿ. ಅವನ್ಗೆ ಐಫೋನ್ 17 ಬೇಕು ಇವಾಗ. ಅವ್ರ ಅಕ್ಕಂದು ಸಿಕ್ಕಿರೋದು ಗೊತ್ತಿಲ್ಲ ಜನಕ್ಕೆ. ಗೈಸ್ ನಾನು ಹೊಸ ಐಫೋನ್ 17 Pro Max ತಗೊಂಡೆ. ಸೊ ಇವನ್ಗೆ ಇದ್ರ ಮೇಲೆ ತುಂಬಾ ಕಣ್ಣಿತ್ತು. ಅದು ಸಿಗುತ್ತೆ ಅಂತ ಅವ್ನಿಗೆ ಎರಡನೇ ಖುಷಿ ಆಗಿದೆ. ಫುಲ್ ಟೆನ್ಷನ್ ಆಗ್ಬಿಟ್ಟು ಅವ್ರ ಅಕ್ಕನ ಹತ್ರ ಹುಷಾರಾದ್ಮೇಲೆ ಬಂದು ಹೇಳ್ತಿದ್ದಾನೆ. ಹೇಳಿ ಅವ್ನ ರಿಯಾಕ್ಷನ್. ಹೇಳು, ಕ್ಲೀನಾಗಿ ಹೇಳು, ಎಕ್ಸ್ಪ್ಲೈನ್ ಮಾಡು. ಆಮೇಲೆ ಜನ ಎಲ್ಲ ನಿನ್ನ ಬ್ಯಾಡ್ ಅನ್ಕೋತಾರೆ. ಹತ್ರ ಹಿಡ್ಕೊ, ಹತ್ರ ಸರಿ, ಹತ್ರ ಹಿಡ್ಕೊ. ಅದು ಹಂಗಲ್ಲ ಅಂತ ಥಾಟ್ ಬಂತು. ನೀನು ನೆಟ್ಟಗೆ ಆದಲ್ಲ, ಆಮೇಲೆ ಬಂದಿದ್ದು ಹಂಗ. ಅದು ಬ್ಯಾಡ್ ಥಾಟ್ ಅಲ್ಲ, ಹೇಳೋದು. ನನಗೆ ಆ ಥರ ಎಲ್ಲ ಇಲ್ಲ ಇಂಟೆನ್ಷನ್ಸ್. ಹೇಳು. ಸರಿ ಕೊಡು, ಏನು ಹೇಳ್ಬೇಡ ನೀನು. ಹತ್ರ ಹಿಡ್ಕೊ. ಹೇಳ್ತೀನಿ. ಫುಲ್ ಖುಷಿಯಾಗಿದ್ದೀನಿ. ಫುಲ್ ಲಂಡನ್ ಎಲ್ಲ ನೋಡಿ ಸೈಕು. ಈ ನನ್ನ ಮಗಂಗೆ ಬರೀ ತಿನ್ನೋದು, ಲಂಡನ್ ನೋಡೋದು. ಬರೀ ಆಫ್ ಓಡಾಡ್ತೀನಿ. ಆಫ್ ಅಲ್ಲ, ಕೊಡಿ ಗೈಸ್, ಬೇಡ. ಯಾಕೆ ಬ್ಲಾಗಲ್ಲಿ ಚಳಿ ಆಗ್ಬಿಟ್ಟು ಇವತ್ತಿಂದ ಫುಲ್ ಹಾಕೊಂಡಿದ್ದೀನಿ. ಏನಕ್ಕೋ ಫುಲ್ ಚಳಿ ಹೊಡೆದು ಬಿಡ್ತು, ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು. ಸರಿ, ನೀನು ಜಾಸ್ತಿ ಮಾತಾಡ್ಬೇಡ. ಸೊ ಇಲ್ಲಿ ಗಾಯತ್ರಿ ಅಕ್ಕ ಇದ್ದಾರೆ. ಹಾಯ್ ಹೇಳಿ. ಹಾಯ್. ಸೊ ಇವ್ರು ಬಂದು ಇವ್ರ ವೈಫು, ನೋಡಿರ್ತೀರ ಬರ್ಮಿಂಗ್ಹ್ಯಾಮ್ ಬ್ಲಾಗಲ್ಲಿ. ಸೊ ಅವರಿಬ್ಬರು ಮಕ್ಕಳು, ಟ್ವಿನ್ಸು. ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ ಚಿಕನ್ ಮಾಡಿದರು. ಆಮೇಲೆ ಇಲ್ಲಿ ವಾವ್, ಒನ್ ಮೋರ್ ಚಿಕನ್ ಇನ್ ಪ್ರೋಸೆಸ್. ಮತ್ತು ಇಲ್ಲಿ ಬಿರಿಯಾನಿ ಮಾಡಿದ್ರು. ಇಲ್ಲಿ ನಮ್ಮಮ್ಮ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಜಾನ್ಸಿನ್ ಕೇಳೋಣ, ಅವಳ ಎಕ್ಸ್ಪೀರಿಯನ್ಸ್ ಅವತ್ತು ಹೇಗಿತ್ತು. ಸೊ ಜಾನ್ಸಿ ಹೇಳಮ್ಮ.
comments, guys. I don't wanna recall what has happened. ಫುಲ್ ಶಾಕಲ್ಲಿದ್ದೆ. So I don't wanna go back. ಅವಳಿಗೆ ಇವೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದಕ್ಕೆ. Felt responsible. ಹೌದು, ನನ್ನ ಪಕ್ಕದಲ್ಲೇ ನಾನು ಎದ್ದು ನೋಡಿದಾಗ ಇವಳೇ ಇದ್ದಿದ್ದು ಫಸ್ಟು. ಇವಳು ಮತ್ತು ಬಬ್ಲುನೇ ಕಾಣಿಸಿದ್ದು ನನ್ನ ಕಣ್ಣಿಗೆ. ಫುಲ್ ಟೆನ್ಷನ್ ಆಗಿಬಿಡಿದ್ಲು ಝಾನ್ಸಿ. ಇವಳೊಬ್ಬಳೇ ಹೇಳಿದ್ದು ನನಗೆ ರಿಯಾಲಿಟಿ ಏನಾಗಿದ್ದು ಅಂತ. ಓಕೆ, ಇಟ್ ಆಲ್ ಹ್ಯಾಪೆಂಡ್ ಅಷ್ಟೇ. ಇವಾಗ ಹೆಂಗಿದ್ದೀನಿ? Now at least stay alive. ಹಾಂ, ಇವಾಗ ಖುಷಿ ಆಗ್ತಿದ್ಯಾ ನನ್ನ ಹಿಂಗೆ ನೋಡಿ? ಎಸ್, ನೋಡು ನಿನ್ನ ಫ್ರೆಂಡ್ ಎಷ್ಟು ಬೇಗ ರಿಕವರ್ ಆದ್ಲು. ಥ್ಯಾಂಕ್ ಯು ಝಾನ್ಸಿ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಥ್ಯಾಂಕ್ಸ್, ತುಂಬ ಚಿಕ್ಕ ಪದ ಆಯ್ತಮ್ಮ. ಕೊಡು. ಥ್ಯಾಂಕ್ ಯು. ಇಲ್ಲ, ನಿಜ ಕೈ ಕೇಳಿದ್ದು. ಇವಾಗ ನಮ್ಮ ಝಾನ್ಸಿನೂ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಲೆಟ್ಸ್ ರಾಕೆಟ್. ಹೌದು, ನಾವೆಲ್ಲ ಬರ್ತಾ ಇದೀವಿ ಅಂತ ಇನ್ನು ಇವಳು ಒಬ್ಳೆ ಏನು ಮಾಡ್ತಾಳೆ ಅಂತ ಇವಳನ್ನ ಕರ್ಸ್ಕೊತಾ ಇದೀವಿ. ಸೊ ನಾವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಾನು, ಜಾನ್ವಿ, ಝಾನ್ಸಿ ಎಲ್ಲ ನಮ್ಮ ಮೊನ್ನೆ ಎಲ್ಲರೂ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ನಾವು ಶೇಮ್ಲೆಸ್ ತರ 2 ತಿಂಗಳಿಗೂ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಾನು ಪ್ರತಿ ಸಲ ಅನ್ಕೋತೀವಿ 6 ತಿಂಗಳು ಹೋಗೋದು ಬೇಡ ಅಂತ. 6 ತಿಂಗಳಲ್ಲ, 2 ತಿಂಗಳು ವಾಪಸ್. ನಾವ್ ಯಾವತ್ತು ನಮಗೋಸ್ಕರ ಬದುಕಬೇಕು ಝಾನ್ಸಿ, ಬೇರೆಯವ್ರಿಗೋಸ್ಕರ ಅಲ್ಲ. ಹೌದೌದು, ನಿಜ. ನಾವು ಇಟ್ ಹ್ಯಾಪನ್ ನಾವು ಫಾರ್ ಎವ್ರಿ ಒನ್. ದೇ ಸ್ಟಾರ್ಟೆಡ್ ಕ್ರೇವಿಂಗ್ ನೋ ಟೆನ್ಷನ್ ಆಗಿ. ಇದು ಪ್ರಗತಿ ಆಗಿದ ತಕ್ಷಣ ಬಂದ್ಬಿಡು ಬೇಗ. ಕೊಡಿ. ಸರಿ ಗೈಸ್, ಇವಾಗ ನಮ್ಮ ಭಯ್ಯನ ಮಾತಾಡ್ಸೋಣ ಬನ್ನಿ. ಭಯ್ಯ ಹೇಳಿ. ಭಯ್ಯ ಹಲೋ ಗಾಯ್ಸ್, ಇದು ನನ್ನ ಹೆಸರು ಸುಫಿಯಾನ್ ಅಂತ. ಹೌದು, ನಂದು ಫಸ್ಟ್ ವ್ಲಾಗ್ ಅಲ್ಲಿ ಪ್ರೆಸೆನ್ಸ್ ಇದು. ಇಲ್ಲ ಭಯ್ಯ, ದೀಪಾವಳಿ ವ್ಲಾಗ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ, ಆದ್ರೆ ಮಾತಾಡಿಲ್ಲ. ಹೌದು, ಅವತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ಎಕ್ಸ್ಪೀರಿಯನ್ಸ್ ಅಲ್ಲ, ಅವತ್ತು ನನ್ನ ತಲೆ ಸುತ್ತ ಬಿದ್ದಾಗ. ಸಾರಿ ಸೊ ದಿಸ್ ವ್ಲಾಗ್ ಇಸ್ ಫಾರ್ ದಿಸ್ ಥಿಂಗ್. ಸಾರಿ. ಮೊದಲೇ ತಿಂಗಳು ತುಂಬಾ ಹೆದರಿಕೆ ಆಯ್ತು. ಪಾನಿಕ್ ಅಟ್ಯಾಕ್ ನಮ್ಗಾಯ್ತು ಜಾಸ್ತಿ. ಹೌದು, ಇವರಿಗೆ ಎಷ್ಟು ಇದಾಯ್ತು, ನಮ್ಗೊಂಥರ ನಮ್ಮ ಮನೆಯಿಂದಾನೇ ಆಗ್ತಿದೆ ಅಂತ ಒಂದು ಫೀಲಿಂಗ್ ಬಂತು. ಹೌದು, ಅದ್ರಗಿಂತ ಜಾಸ್ತಿ ಹೆದರ್ಕೊಬಿಟ್ವಿ ಎಲ್ರು. ಹೌದು, ತುಂಬಾ ಹೆದರ್ಕೊಂಡಿದ್ರು. ಶಿ ಇಸ್ ಗುಡ್. ಅದಕ್ಕೆ ನಾವು ಕೂಡ ಈಗ ಫಾಸ್ಟ್ ರಿಕವರಿ ಆಗಿರೋದಕ್ಕೆ ತುಂಬಾ ಖುಷಿ ಇದೆ. ಹೌದು. ಆಮೇಲೆ ಈಗ ಕಂಟಿನ್ಯೂ ನಮ್ಮ ರಾಜು ಮಾಡ್ತಾರೆ. ನಮ್ಮ ರಾಜು ಅಂತೂ ಭಯ್ಯ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದಾನೆ. 3 ಹೊತ್ತು ಭಯ್ಯ ಅಂತ ಭಯ್ಯನ್ ಜಪಾರೆ ಮಾಡ್ತಿರ್ತಾನೆ. ಇವಾಗ ನಮ್ಮ ಭಯ್ಯ ಅವರ ಹೆಂಡತಿ ಹತ್ರ ಹೋಗೋಣ ಬನ್ನಿ. ಊಟ ಮಾಡ್ತಾ ಇದ್ದಾರೆ. ನಾಟ್ ಶಾದಿ ವ್ಲಾಗ್. ಅನ್ಫಾರ್ಚುನೇಟ್ಲಿ ಶಿ ಶುಡ್ ಬಿ ಮೈ ಅತ್ತಿಗೆ. ಟೆಲ್ ಸಮಥಿಂಗ್. Just come off like those shadi people will come now when you eat food. Food you tell. How is food? Don't show my plate. You'll get drushti, no? Okay. How is food? I ate after 3 days. I'm eating after 3 days. I'm feeling Guys, ಇವಳು ಹಿಂಗೆ ಮಾಡ್ತಾಳೆ guys. She won't eat. Same. ಬೇಡ ಪಬ್ಲಿಕ್ ಬೇಡ, ಕನ್ನಡ ಪಬ್ಲಿಕ್ ಬೇಡ. Papa, she doesn't know Kannada, guys. She's learning Kannada. Okay, how you felt that day? Papa, Hamda was very tense that day. That day was one tragedy. Let's only discuss good things. Yeah, correct. Only good things we should discuss of. We have to get past it and not talk. That as if it never happened. Oh yeah, correct. Done. It was a dream. Bad dream. Okay, hand over to Jahnavi. What are your thoughts about this? Yes. ಸರಿ ಭಯ್ಯ, ಕಟ್ ಮಾಡ್ಬೇಕಂತ ಎಲ್ಲ ರಾ ವಿಡಿಯೋ ಭಯ್ಯ. ಹೇಳು ಬ್ರೋ, ಹೇಳ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ ಲಂಡನ್ ಡೈರೀಸ್. ಗೈಸ್ ಎಲ್ಲ ತುಂಬ ಹತ್ತಿರದಿಂದ ನೋಡಿದೆ. ಒಂದು ಪರ್ಸನ್ ವಾಚ್ಡ್ ಇಟ್ ಫ್ರಮ್ ಸೋ ನಿಯರ್. ನನಗೆ ಲಾಸ್ಟ್ ಇವಳ ಹತ್ರ ಮಾತಾಡಿದ್ದೆ ನೆನಪು ಗೈಸ್. ಇವಳು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂದ್ಲು. ಅದಾದ್ಮೇಲೆ ಏನಾಯ್ತು ನನಗೆ ಏನೂ ಗೊತ್ತಿಲ್ಲ. ಅಲ್ಲಿಂದ ಎಲ್ಲ ನನಗೆ ಗೊತ್ತು ಗೈಸ್. ಅಲ್ಲಿಂದ ನೆಕ್ಸ್ಟ್ ಡೇವರೆಗೂ ಎಲ್ಲ ಗೊತ್ತು. ಹೌದು, ನಮ್ಮ ಜಾನ್ವಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್, ತುಂಬ ಚಿಕ್ಕ ಪದ.
ಪರವಾಗಿಲ್ಲ ಬ್ರೋ. ಸರಿ ಮತ್ತೆ ಏನು ಸಮಾಚಾರ? ಎಲ್ಲ ನೋಡಿ ಈ ಥರ ಮಾಡ್ಕೊಂಬೇಡಿ, ಚೆನ್ನಾಗಿ ಊಟ ಮಾಡಿ, ಸ್ಟೇ ಹೈಡ್ರೇಟೆಡ್, ಹೌದು, ಇನ್ ಅ ಗುಡ್ ವೇ. ಈಟ್ ಹೆಲ್ದಿ. ನೀನು ಈಟ್ ಹೆಲ್ದಿ ಅಮ್ಮ. ಈಟ್ ಹೆಲ್ದಿ ಬಿಡಿ ಗೈಸ್, ಫಸ್ಟ್ ಈಟ್. ಇವಳು ಸೇಮ್ ರಾಜು ಗೈಸ್, ಇವಳು ರಾಜುಗೆ ಅಕ್ಕ ಆಗ್ಬೇಕಿತ್ತು. ಈಟ್ ಫಸ್ಟು, ಹೆಲ್ದಿ ಅಲ್ಲ, ಫಸ್ಟ್ ಈಟ್. ಹೌದು ಗೈಸ್, ಅಷ್ಟೇ. ಪಾಪ ಕೆಲಸದಿಂದ ಬಂದು ತುಂಬ ಸುಸ್ತಾಗಿ ಡ್ರೈನ್ ಔಟ್ ಆಗಿಬಿಟ್ಟಿದ್ದಾಳೆ. ಬನ್ನಿ ಗೈಸ್, ನಮ್ಮ ಅಪ್ಪನ್ನು ಮಾತಾಡ್ಸೋಣ. ಬೆಳಗ್ಗೆಯಿಂದ ನಮ್ಮ ಅಪ್ಪನ ಮಾತಾಡಿಸ್ಬೇಕು ಅಂತ ಇದ್ದೆ. ಇವಾಗ ನಮ್ಮ ಅಪ್ಪನ ಮಾತಾಡಿಸ್ತಾ ಇದ್ದೀನಿ. ಸೊ ಹೇಳಪ್ಪ, ಏನು ಹೇಳೋದು? ಏನು ಹೇಳೋದು ಅಂದರೆ ನಿಮಿಷ ಈ ಕಡೆ ಬಾ, ನಾವು ಈ ಕಡೆ ಹೋಗೋಣ. ಹಾಂ ಹೇಳು. ಕೊಟ್ಟಿರೋ ಶಾಕು ಏನು ಹೇಳ್ಬೇಕು ಹೇಳಿ ನಾನು? ಹೆಂಗೆ ಅನ್ನಿಸ್ತು ನಿಮ್ಗೆ ಇವತ್ತು? ಏನು ಅನ್ಸೋದು? ಫೆಬ್ರವರಿ 20, 2003 ಹುಟ್ಟಿದ್ದೆ ನಾನು. ಹೌದು, ಅವತ್ತು ಕೊಟ್ಟಿದ್ದ ಖುಷಿಗಿನ್ನ ಇದೇ ಫೆಬ್ರವರಿ 4 ಕೊಟ್ಟಲ್ಲ ನೀನು, ಅದನ್ನ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ಕ್ಷಣ ನೀನು ನೋವು ತಿಂದಿದ್ದು ನಿನಗೆ ಗೊತ್ತಿಲ್ಲ. ಅದರ 10 ಪಟ್ಟು ನೋವನ್ನ ನಾವೆಲ್ಲ ತಿಂದಿದ್ದೀವಿ. ಎಸ್ಪೆಷಲಿ ನಮ್ಮಪ್ಪ ಗೈಸ್. ನಮ್ಮಪ್ಪ ಅಷ್ಟು ಕುಸ್ತು ಬಿದ್ದಿದ್ದು ಯಾವತ್ತೂ ನೋಡಿರಲಿಲ್ಲ. ಹೋಗ್ಬಿಟ್ಟು ಲಿಟ್ರಲಿ ಕಾರ್ಯ ಸಿದ್ದಿಲ್ಲ ನನ್ನ ಮಗಳು ಕಂಡುಬಿಡ್ಲಿ ಅಂತ ಕೂತಿದ್ರು. ನಾನಷ್ಟು ನೋವಲ್ಲೂ ಅಮ್ಮ ಅನ್ನಲಿಲ್ಲ. ಆ ಸಬ್ ಕಾನ್ಷಿಯಸ್ ಮೈಂಡಲ್ಲೂ ನಾನು ಅಪ್ಪ ಆಗ್ತಿಲ್ಲ, ಅಪ್ಪ ಅಂತಾನೆ ಅಂತಿದ್ದೆ. ನಾನೇ ಅಲ್ಲ, ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡೋ ತಂದೆ ತಾಯಿಗಳು ಅದೇ ಕೆಲಸ ಮಾಡ್ತಾರೆ. ಸ್ಪೆಷಲ್ ಏನಲ್ಲ, ಇಲ್ಲ ನನಗೆ ನಮ್ಮಪ್ಪ ಯಾವಾಗಲೂ ಸ್ಪೆಷಲ್ ಇದೆ. ಸ್ಪೆಷಲ್ ಇರೋದು. ಬಟ್ ಎಲ್ಲ ತಂದೆ ತಾಯಿಗಳಿಗೂ ಅವ್ರ ಮಕ್ಕಳೇ ಮುಖ್ಯ. ಅವರು ದುಡಿಯೋದು, ಮಾಡೋದು, ಅವರು ಸರ್ವಸ್ವ ತ್ಯಾಗ ಮಾಡೋದೆಲ್ಲ ಮಕ್ಕಳಿಗೋಸ್ಕರನೇ. ಖಂಡಿತ ಹೌದು. ತಾವು ಊಟ ಮಾಡ್ತಾರೋ ಇಲ್ವೋ, ಏನು ನಿದ್ದೆ ಮಾಡ್ತಾರೋ ಇಲ್ವೋ, ತಮ್ಮ ಮಕ್ಳಿಗೋಸ್ಕರ ಮಾಡ್ತಾರೆ. ತಮ್ಮ ಮಕ್ಳಿಗೆ ಚೆನ್ನಾಗಿರಲಿ ಅಂತ ಆಸೆ ಪಟ್ಟು ದೂರದವರೆಗೂ ಕಳಿಸ್ಕೊಡ್ತಾರೆ. ನಮ್ಮಪ್ಪ ಒಂದು ಕ್ಷಣ ನನ್ನ ಬಿಟ್ಟಿರೋರಲ್ಲ, ನಾನು ನಮ್ಮಪ್ಪನ ಒಂದು ಕ್ಷಣ ಬಿಟ್ಟಿರೋರಲ್ಲ. ಬಟ್ ಇಷ್ಟು ದೂರ ನಮ್ಮಪ್ಪ ಅದು ನನ್ನ ಡ್ರೀಮ್ ಅಚೀವ್ ಮಾಡೋಕ್ಕೋಸ್ಕರ ಅಂತ ಕಲಿಸ್ಕೊಟ್ಟಿದ್ದು. ಇಷ್ಟು ದೂರ ಕಳಿಸೋದು ಮಕ್ಕಳನ್ನ ಅವ್ರು ಓದ್ಲಿ, ಏನೋ ಅವ್ರು ಖುಷಿಯಾಗಿರ್ಲಿ ಅಂತ ಪ್ರತಿ ತಂದೆ ತಾಯಿಗಳು ಮಾಡೋದು ಅದನ್ನೇ. ಏನು ಇದೇನು ಸಾಧಾರಣ ಒಂದು 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಅಲ್ಲ, 8,000 ಕಿಲೋಮೀಟ್ರ್ ದೂರದಲ್ಲಿರ್ತಾರೆ. ಆದರೆ ಒಂದು ಮಾತು ನಾನು ಹೇಳೋದು, ಎಲ್ಲ ಮಕ್ಳುಗಳಿಗೂ ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ದೇಶಗಳಲ್ಲಿ, ಅದರಲ್ಲೂ ಓದೋಕ್ಕೆ ಹೋಗುವಂಥ ಮಕ್ಕಳುಗಳು ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಓಕೆ, ಎಸ್ಪೆಷಲಿ ಕೆಲ್ಸಕ್ಕೆ ಓದೋಕ್ಕೆ ಹೋಗೋ ಮಕ್ಕಳುಗಳು, ಅದರಲ್ಲೂ ಹೆಣ್ಣುಮಕ್ಳು, ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ನಿಮ್ಮನ್ನ ನಂಬಿಕೊಂಡು ನೀವೇನು ಮಾಡ್ತೀರಾ? ನೀವಿಲ್ಲಿ ಬಂದ ತಕ್ಷಣವೇ ಸ್ನೇಹಿತರುಗಳು ಎಲ್ಲ ಸೇರಿಕೊಂಡು ಅಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನೇ ಕಾಯ್ತಾ ಇರ್ತಾರೆ. ಅವ್ರು ಪ್ರತಿ ಕ್ಷಣವೂ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನೀವೇನು ಮಾಡ್ತೀರಾ? ಇಲ್ಲಿ ಒಂದು ಸರಿಯಾಗಿ ಊಟ ಮಾಡಲ್ಲ, ಈ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಅದರಲ್ಲೂ ಹೆಲ್ತಿ ಫುಡ್ ತಿನ್ನಬೇಕು. ಇವ್ಯಾವುದೂ ಮಾಡಲ್ಲ ನೀವು. ಈ ದೇಶಕ್ಕೆ ಬಂದಿದ ತಕ್ಷಣ ಆ ದೇಶದಲ್ಲಿ ಏನು ಸಿಗುತ್ತೆ, ಪಿಜ್ಜಾ, ಬರ್ಗರು, ಮಯೋನೀಸು, ಅದು ಇದು ಏನೇನೋ ತಿಂದು ಹೆಲ್ತ್ ಹಾಳು ಮಾಡ್ಕೋತೀರ. ಹೆಣ್ಣುಮಕ್ಳು, ಅದರಲ್ಲೂ ಹೆಣ್ಣುಮಕ್ಳಿಗೆ ಅವ್ರ ಹೆಲ್ತ್ಗಂತೂ ಇವೆಲ್ಲ ತುಂಬ ಡೇಂಜರ್ ಇದೆ. ಸೊ ಇವಳು ನಮಗೆ ತಿಳಿದಂಗೆ ಹೇಳಬಾರ್ದು, ಇದನ್ನು ಇವತ್ತವರೆಗೂ ನಾನು ಮಾತಾಡಿಲ್ಲ. ಅವತ್ತು ನಮಗೆ ಪುನರ್ಜನ್ಮ ತೋರಿಸೋದು ಇವಳು. ಫೆಬ್ರವರಿ 4 ಆಗಿದ್ದು ಇವಳಿಗೆ ಬುಧವಾರ. ನಾವು ಫೆಬ್ರವರಿ 8 ಲಂಡನ್ ಬಂದು 4 days 4 ದಿನದಲ್ಲಿ ನಿದ್ದೆ ಇಲ್ಲ, ಊಟ ಇಲ್ಲ. ಫುಲ್ಲು ನಾವು ಪ್ಯಾನಿಕ್ ಆಗಿ, ಆ್ಯನ್ಸೈಟಿ ಆಗಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಮಗೆ. ಎಲ್ಲಿ ಏನು ಫೋನ್ ಬರುತ್ತೋ, ಏನೋ ಶಬ್ದ ಆದರೂ ಭಯ, ಗಾಬರಿ, ಅಷ್ಟು ಒಂದು ನರಕನ ನೋಡಿದ್ವು. ಮನುಷ್ಯನಿಗೆ ಏನೇ ದುಡ್ಡಿದ್ದು, ಏನೇ ಇನ್ಫ್ಲುಯೆನ್ಸ್ ಇದ್ದು, ಏನೇ ಇದ್ರೂ ದೂರ ದೇಶದಲ್ಲಿ ಮಾತಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಾವು ಕ್ಷಣಕ್ಕೆ ನಾವಿದ್ದೀವಿ ಅಂತ ತಲೆಗೆ ಕೈಸೋಕ್ಕಾಗಲ್ಲ. ಆ ಮಕ್ಕಳನ್ನ ನಾವಿದ್ದೀವಿ, ಇಷ್ಟಿದ್ರೆ ಅವರು ಹುಷಾರಾಗ್ಬಿಡ್ತಾರೆ. ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಏನು ಪ್ರಯತ್ನ ಇಲ್ಲ. ಏನು ಸಂಪಾದನೆ ಮಾಡಿ ಏನು ಮಾಡಿದ್ರು, ಎಷ್ಟೇ ದುಡ್ಡಿದ್ರು, ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರು, ಏನಿದ್ರು ಪ್ರಯೋಜನ ಬರೋದೆಲ್ಲ ಒಳ್ಳೆಯ ಸ್ನೇಹಿತರುಗಳು. ಅವತ್ತು ನಮ್ಮ ಸ್ಥಾನದಲ್ಲಿ ನಿಂತು ಅವಳ ಜೊತೆಗಿದ್ದಂಥ ಜಾನ್ಸಿ,
ಅವರ ಮನೆ ಓನರು ಅಮೃತ, ಅವ್ರ ಹಸ್ಬೆಂಡು ಶ್ವೇತಾ, ನಿಶ್ವಿಕಾ, ನಿಶ್ಚಿತ, ಬಬ್ಲು, ಆನಂತರ ಸಂಜನಾ, ಇವ್ರುಗಳೆಲ್ಲ ನಿಂತು ಹೋಗೋದು. ಪ್ಲಸ್ ಇಲ್ಲಿ ಹಾಸ್ಪಿಟಲ್ಲು, ಅಲ್ಲಿನ ಸಿಬ್ಬಂದಿ ಸ್ಟಾಫು, ಕಿರಣ್ ಎಸ್ಪೆಷಲಿ ಕಿರಣ್ ಇಲ್ಲಿಂದ ಸುಮಾರು ನಮ್ಮ ಬೆಂಗಳೂರು ಮೈಸೂರು ಅಷ್ಟು ದೂರದಲ್ಲಿ ಅವ್ರು ಇರೋದು. ಅಲ್ಲಿಂದ ಬಂದು ನಮಗೆ ಕೈ ಕಾಲು ಕೊಡ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಬರೀ ಮಾತಾಡೋದಷ್ಟೇ ನಮ್ಗೆ ಅಲ್ಲಿಂದ ಆಗ್ತಾ ಇರೋದು. ನಾವು ವಿಡಿಯೋ ಕಾಲಲ್ಲಿ ನೋಡ್ತಾನೆ ಮುಚ್ಚಿದ್ದದ್ದು. ನಾವು ಮಾತಾಡ್ತಾನೆ ಅಮ್ಮ ನಮಗಾಗಲ್ಲ, ಅಪ್ಪ ನಮಗಾಗಲ್ಲ, ನನ್ನ ಕೈಲಿ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಮುಂದೆನೇ ಹಂಗೆ ಮುಚ್ಚಿರೋದು. ಏನಾಗಬೇಕು ಹೇಳಿ ತಂದೆ ತಾಯಿ ಮಕ್ಳಿಗೆ ಈ ಥರ ಆದರೆ ನಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದು ಒಂಥರ ಅನುಭವಿಸ್ತವ್ರಿಗೆ ಗೊತ್ತದು, ಹೇಳೋಕ್ಕಾಗಲ್ಲ ಅದನ್ನು. ಅವತ್ತು ಈ ಮಕ್ಳಿಗೆಲ್ಲ ನಾನು ಥ್ಯಾಂಕ್ಸ್ ಅನ್ನೋದು ತುಂಬ ಸಣ್ಣ ಪದ ಆಗುತ್ತದೆ. ಅವರಷ್ಟು ಮಾಡಿರೋದಕ್ಕೆ ಹೌದು, ಖಂಡಿತ. ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಅವರೆಲ್ಲ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಐ ಆಮ್ ವೆರಿ ಪ್ರೌಡ್ ಗೈಸ್, ಇಂಥ ಫ್ರೆಂಡ್ಸ್ ಮಾಡ್ಕೊಂಡಿರೋದಕ್ಕೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಮೈ ಓನ್ ಸೆಲ್ಫ್. ಅವರು ಎಷ್ಟು ನನಗೆ ಸಪೋರ್ಟ್ ಕೊಟ್ಟು ನನ್ನ ಜೊತೆ ನಿಂತರು ಅಂದರೆ ಅದನ್ನು ನನ್ನ ವರ್ಡ್ಸಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸುಮಾರು ಒಂದು 150-200 ಕಿಲೋಮೀಟರ್ ದೂರದಲ್ಲಿರೋ ಕಿರಣ್, ಅವರ ವೈಫು ಎಲ್ಲ ಫ್ಯಾಮಿಲಿ ಸಮೇತ ರಜನಿ, ಅವ್ರ ಹೆಸರು ಹೇಳಬೇಕು, ಅವರು ಬಂದು ಪಾಪ ಅಡುಗೆ ಎಲ್ಲ ಮಾಡ್ಕೊಂಡು ತಂದರು. ಹೇಗೆ ಈ ಒಂದೊಂದು ಸಲ ಎಲ್ಲಿಂದ ಎಲ್ಲಿಗೆ ಋಣ ಸಂಬಂಧಗಳು ಕೊಡಾಗ್ತವೆ ಅನ್ನೋದಕ್ಕೆ ಅವ್ರು ಯಾರು ನಾವು ಯಾರು ಗೊತ್ತಿಲ್ಲ. ನಮ್ಮ ಅತ್ತಿಗೆ ಕಡೆಯಿಂದ ಅವ್ರು ಬಂದು ಅವರು ಹಾಸ್ಪಿಟ್ಲಿಗೆ ಬಂದು ನೋಡಿಕೊಂಡು ಮಾತಾಡಿಸ್ಕೊಂಡು ನಮಗೆ ರೂಮಿಂಗ್ ವ್ಯವಸ್ಥೆ ಎಲ್ಲ ಮಾಡಿ, ಇದ್ರ ಜೊತೆಗೆ ದುಬೈನಲ್ಲಿ ಇರೋಂಥ ನಮ್ಮ ಅಕ್ಕನ ಮಗ ಕಾರ್ತಿ, ಕಿರಣ್ ಇವರೆಲ್ಲ ಇಮಿಡಿಯೇಟಾಗಿ ವೀಸಾ ಆಗೋಕ್ಕೆ ನಮ್ಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿ, ಅಲ್ಲಿ ವೀಸಾ ಆಫೀಸ್ನಲ್ಲೂ ಕೂಡ ಇಬ್ಬರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಮಗೆ ವಿತಿನ್ 24 hours ವೀಸಾ ಆಗೋ ಥರ ಮಾಡಿದ್ರು. ಇದನ್ನೆಲ್ಲ ನಾವು ಮರೆಯೋಕ್ಕೂ ಆಗಲ್ಲ, ನಾವು ಬದುಕಿರೋ ಗಂಟೆ ಇದನ್ನೆಲ್ಲ ಮರೆಯೋಕ್ಕಾಗಲ್ಲ. ಇದಕ್ಕೆ ಜೊತೆ ಇದ್ದ ಅವತ್ತು ಒಂದು ಸ್ನೇಹಿತರುಗಳು ಮತ್ತು ಎಲ್ಲ ನಮ್ಮ ರಿಲೇಷನ್ಗಳು ಇವರೆಲ್ಲ ಮಾಡಿರೋ ಸಹಾಯ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಟ್ ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಒಂದು ಮಾತು, ನಿಮ್ಮನ್ನು ದೂರಕ್ಕೆ ಕಳಿಸಿದ ತಕ್ಷಣವೇ ನೀವು ಏನು ಮಾಡ್ತೀರಾ, ಇಲ್ಲಿ ಬಂದುಬಿಟ್ಟು ಮರ್ತು ಬಿಡ್ತೀರಾ, ನಿಮ್ಮ ಜವಾಬ್ದಾರಿಗಳು ಮರ್ತು ಹೋಗ್ತೀರಾ. ನಮ್ಮನ್ನು ನಂಬ್ಕೊಂಡು ತಂದೆ ತಾಯಿ ಎಲ್ಲಿದ್ದಾರೆ, ಏನೇನೋ ಊಟ ಮಾಡೋದು, ಅನ್ಹೆಲ್ತಿ ಫುಡ್ಗಳು ತಿನ್ನೋದು, ನಿದ್ದೆ ಸರಿಯಾಗಿ ಮಾಡಲ್ಲ, ಇವೆಲ್ಲ ಮಾಡಿಕೊಂಡು ಹೆಲ್ತನ್ನು ಹಾಳು ಮಾಡಿಕೊಂಡು ಮೊದಲೇ ಈ ದೇಶದಲ್ಲಿ ಇಷ್ಟು ಕೋಲ್ಡು ನಮಗೆ ಇವಾಗ ಬಂದಿದ್ದೀವಿ ಫೆಬ್ರವರಿನಲ್ಲಿ. ಈ ಫೆಬ್ರವರಿಲೇ ಈಚೆ ಹೋಗೋಕ್ಕಾಗ್ತಾ ಇಷ್ಟು ಚಳಿ ಇದೆ, ಇನ್ನು ಡಿಸೆಂಬರ್ನಲ್ಲೇ ಎಷ್ಟು ಚಳಿ ಇರ್ಬೋದು. ಎಲ್ಲ ಮಕ್ಳಿಗೂ ಹೇಳೋದು ಇದೊಂದೇ ಮಾತು, ದಯವಿಟ್ಟು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕಳಿಸಿ ಪ್ರತಿನಿತ್ಯ ನಿಮ್ಮದೇ ಧ್ಯಾನದಲ್ಲಿ ಕೊರಗ್ತಾ ಇರ್ತಾರೆ. ಅವ್ರು ನೋವು ಮಾಡಬೇಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ, ಒಳ್ಳೆ ಹೆಲ್ತಿ ಫುಡ್ ತಿನ್ನಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ನನಗೆ ಇವಾಗ ಅರ್ಥ ಆಗಿದೆ ಗೈಸ್. ನಾನು ಇನ್ಮೇಲೆ ನಮ್ಮ ಅಪ್ಪನ ಮೇಲೆ ಫುಲ್ಲು ಇದು ಮಾಡಿದ್ದೀನಿ. ಡ್ಯಾಡಿ ಕೂಡ ನನ್ನ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇನ್ಮೇಲೆ ನೀನು ಹೆಲ್ದಿ ಫುಡ್ಸ್ ತಿನ್ನಬೇಕು ಅಂತ. ನಾನು ಚಿಕ್ಕ ವಯಸ್ಸಿಂದ ಚಿಪ್ಸ್ ಬೋರಿ ಗೈಸ್, ಅಂದರೆ ನನಗೆ ಚಿಪ್ಸ್ ಇಲ್ಲದೆ ಆಗ್ತಾನೆ ಇರಲಿಲ್ಲ. ಪೊಟ್ಯಾಟೊ ಚಿಪ್ಸ್ ವಾಸ್ ಆಲ್ವೇಸ್ ಮೈ ಫೇವ್ರೇಟ್. ಸೊ ಇವಾಗ ಡ್ಯಾಡಿ ಅವ್ರ ಮೇಲೆ ಪ್ರಮಾಣ ಮಾಡಿಸ್ಕೊತಿದ್ದಾರೆ, ಇನ್ಮೇಲೆ ನಾನು ಯಾವತ್ತೂ ಪೊಟ್ಯಾಟೊ ಚಿಪ್ಸ್ ತಿನ್ನಬಾರ್ದು ಅಂತ. ನನಗೆ ನಮ್ಮ ಅಪ್ಪಂಗಿಂತ ಯಾವತ್ತೂ ಏನೂ ಹೆಚ್ಚಲ್ಲ, ಯಾರೂ ಹೆಚ್ಚಲ್ಲ. ಸೊ ಅವ್ರು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು, ನಾನು ಚೆನ್ನಾಗಿರಲಿ ಅಂತ ಹೇಳ್ತಾ ಇರೋದು. ನನಗೆ ಇವಾಗ ಅರ್ಥ ಆಯಿತು. ಇಷ್ಟು ವರ್ಷ ಬೇಕಿತ್ತು ಗೈಸ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ನಂಗೆ ನಿಜವಾಗ್ಲೂ ಐ ಫೀಲ್ ಸೋ ಬ್ಲೆಸ್ ಟು ಹ್ಯಾವ್ ಸಚ್ ಅಮೇಝಿಂಗ್ ಪೀಪಲ್ ಅರೌಂಡ್ ಮೀ. ಬ್ಲಡ್ ರಿಲೇಷನ್ ಆಗಲಿ, ಫ್ರೆಂಡ್ಸ್ ಆಗಲಿ ಗೈಸ್, ನಂಗೆ ನಿಜವಾಗ್ಲೂ ಫಾರ್ ಎವರ್ ಗ್ರೇಟ್ಫುಲ್ ಅಷ್ಟೇ ಗೈಸ್. ಎಲ್ಲರಿಗೂ ತುಂಬ 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 ಟೆನ್ಷನ್ ಕೊಟ್ಬಿಟ್ಟೆ. ಸೊ ಐ ಆಮ್ ರೈಟ್ ನೌ ಟೋಟಲಿ ಫೈನ್. ಇವಾಗ ಇಂಡಿಯಾಗೆ ಬರ್ತಿದ್ದೀನಿ. ಇಂಡಿಯಾಗೆ ಬಂದು ಅಲ್ಲಿ ಕೂಡ ಡ್ಯಾಡಿ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿ, ಪ್ರತಿಯೊಂದು ಮಾಡಿಸಿ, ಟ್ರೀಟ್ಮೆಂಟ್ ಕೊಡಿಸಿ ನನ್ನ ಹುಷಾರಾಗಿ ಮತ್ತೆ ಡ್ಯಾಡಿ ಫಸ್ಟ್ ಏನಂದರು ಅಂತ ಅಂದರೆ, ಯಾವ ಎಜುಕೇಷನು ಬೇಡ, ನಿಂದು ಏನೂ ಬೇಡ, ಇನ್ನು ಸಾಕು ಬಾ ಇಂಡಿಯಾಗೆ ಅಂತ ಅಂದರು. ನಾನಿಲ್ಲ ಅಪ್ಪ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಪ್ಲೀಸ್ ಅದರ್ 6 more months ಟು ಗೋ, ನಾನು ಯಾವ PSWನೂ ಅಪ್ಲೈ ಮಾಡಲ್ವಾ, ಐ ಬಿ ಬ್ಯಾಕ್ ಟು ಇಂಡಿಯಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಮ್ಮಪ್ಪ ಮತ್ತೆ ಒಪ್ಕೊಂಡ್ರು. ಸೊ ನನ್ನ ಡ್ರೀಮ್ನ ಮತ್ತೆ ನಮ್ಮಪ್ಪ ಬೇಡ, ನನ್ನ ಮಗಳು ಡ್ರೀಮ್ನ ಹಾಳು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನನಗೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ನಾನು ನನ್ನ ಹೆಲ್ತ್ನ ಹಾಳು ಮಾಡ್ಕೋಬಾರ್ದು, ಇನ್ಮೇಲೆ ಹೆಲ್ತ್ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಬೇಕು. ಸೊ ನೀವೆಲ್ಲ ದಯವಿಟ್ಟು ಲೈವ್ ಎಕ್ಸಾಂಪಲ್ ಆಗಿದ್ದೀನಿ. ಈಟ್ ಹೆಲ್ದಿ ಗೈಸ್, ಈಟ್ ಹೆಲ್ದಿ.
ನಿಮ್ಮ ಅಪ್ಪ ಅಮ್ಮಂಗೆ ಯಾವತ್ತೂ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಪ್ಪ ಅಮ್ಮಂಗಿಂತ ಯಾವತ್ತೂ ಯಾರೂ ಹೆಚ್ಚಲ್ಲ. ನಿಮಗೋಸ್ಕರ ಬದುಕಿಲ್ಲ ಅಂತ ಅಂದರು, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಬದುಕಿ ಅಂತ ಹೇಳ್ದ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೌದು, ಈ ವ್ಲಾಗ್ ತುಂಬ ಉದ್ದ ಆಯಿತು, ತುಂಬ ಮಾತಾಡಿದ್ದೀವಿ ಈ ವ್ಲಾಗಲ್ಲಿ. ಅಷ್ಟೇ ಗೈಸ್, ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಾದ್ರು ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.